ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮತ್ತು ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಕಡೆಯಿಂದ ಎಲ್ಲ ಹಳ್ಳಿಗಳು, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಹಳ್ಳಿಗಳು ಕೂಡ ಶುದ್ಧ ಕುಡಿಯೋ ನೀರಿನ ಘಟಕನ ಈ ಮೂಲಕ ನಾವು ತಿಳಿಸ್ತಾ ಇದ್ದೀನಿ. ಎಲ್ಲ ಶುದ್ಧ ಹಳ್ಳಿಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕನ ಸ್ಥಾಪಿಸ್ತೇನೆ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ಕೂಡ ಪ್ರಾರಂಭ ಮಾಡ್ತೀವಿ. ತೀರ್ಮಾನಕ್ಕೆ ಧಕ್ಕೆ ತಂದಾಗ ಯಾರಾದರೂ ಸಾವಿನಾಚರಣೆ ಮಾಡಿದಾಗ ಇದೇ ರೀತಿ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಇಲ್ಲ ಹೇಳೋರು ಯಾರಾದರೂ ಆಧಾರ ಇದ್ರೆ ನಮ್ಮ ಪತ್ರಿಕಾ ಮೂಲಕ ಒಂದು ಬಹಿರಂಗವಾಗಿ ಸವಾಲು ಹೇಳ್ತಾ ಇದ್ದೀನಿ. ಪತ್ರಿಕಾ ಮಿತ್ರರು ಯಾವುದೇ ಮಾಧ್ಯಮದಲ್ಲಾದ್ರೂ ಕರೀರಿ. ತಕ್ಷಣ ಕೂಡ ನಮ್ಮ ಆಸ್ತಿ ಕೆರೆಗಳು ನಮ್ಮ ಯಾರ್ದೋ ಒಬ್ಬರದಲ್ಲ, ನಮ್ಮ ಊರಿನ ಆಸ್ತಿ ಅದು, ಪ್ರತಿಯೊಂದು ಹಳ್ಳಿಯ ಆಸ್ತಿ ಅದು. ಆ ಕೆರೆಗಳ ಸಂರಕ್ಷಣೆಗೆ ಜಲ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಿ, ಯುವಕರಾಗಿರ್ಬೋದು, ಜನಪರ ಸಂಘಟನೆಗಳಾಗಿರ್ಬೋದು. ನಗರದ ಕಂದವಾರ ಕೆರೆಗೆ ಹರಿಸಲಾಗ್ತಿರುವ ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯ ಸಂಸ್ಕರಿಸಿದ HN ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸಬೇಕು ಅಂತ ಒತ್ತಾಯ ಒಂದೆಡೆ ಜೋರಾಗಿ ನಡೀತಾ ಇದ್ರೆ, ಹೋರಾಟಗಳು ಕೂಡ ನಡೀತಾ ಇರತಕ್ಕಂಥ ನಡುವೆಯೇ ಜೈ ಫೌಂಡೇಶನ್ ಕೆರೆಗಳ ಸಂರಕ್ಷಣೆಗೆ ಮುಂದಾಗಿದೆ. ಜಲಸಂಕಲ್ಪ ಅಭಿಯಾನದಡಿ ಕೆರೆಗಳ ಸಂರಕ್ಷಣೆ ಮಾಡಲಾಗುವುದು ಅಂತ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ತಿಳಿಸಿದ್ದಾರೆ. ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನೀರಿನ ಬಗ್ಗೆ ಆಧಾರ ರಹಿತ ಆರೋಪಗಳನ್ನು ಮಾಡಬಾರದು. ನೀರಿನ ಗುಣಮಟ್ಟದ ಕುರಿತು ಅನುಮಾನ ಇದ್ದರೆ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಿ ವೈಜ್ಞಾನಿಕ ವರದಿ ಆಧರಿಸಿ ಮಾತನಾಡಬೇಕು. ಜನರಲ್ಲಿ ಅನಗತ್ಯ ಭೀತಿ ಮೂಡಿಸೋದು ತಪ್ಪು. ನೀರಿನ ಬಗ್ಗೆ ನಿಜವಾದ ಕಾಳಜಿ ಇರೋರು ಜಲಸಂಕಲ್ಪ ಅಭಿಯಾನಕ್ಕೆ ಕೈ ಜೋಡಿಸಿ ಕೆರೆಗಳನ್ನು ಸ್ವಚ್ಛಗೊಳಿಸುವಲ್ಲಿ ಪಾಲ್ಗೊಳ್ಳಬೇಕು. ನೀರಿನ ವಿಷಯವನ್ನು ರಾಜಕೀಯಕ್ಕೆ ಬಳಸಬಾರದು. ಬದಲಾಗಿ ನೀರಿನ ಅಶುದ್ಧತೆ ಬಗ್ಗೆ ಎಲ್ಲರೂ ಚಿಂತಿಸಬೇಕಿದೆ. ಒಳ್ಳೆಯ ಉದ್ದೇಶದಿಂದ ಜೈ ಫೌಂಡೇಶನ್ ವತಿಯಿಂದ ಜಲಸಂಕಲ್ಪ ಅಭಿಯಾನ ಆರಂಭಿಸಲಾಗುವುದು. ನೀರು ಕಲುಷಿತವಾಗಿದೆ ಎಂಬ ಆರೋಪಗಳು ಇದೆ, ಆದರೆ ಕೆರೆಗಳ ಸಂರಕ್ಷಣೆ ಕೂಡ ಅಗತ್ಯ. ಹಾಗಾಗಿ ಕೆರೆಗಳ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಜಯಕುಮಾರ್ ಮನವಿ ಮಾಡಿದ್ರು. ಇನ್ನು ಕೆರೆಗಳಲ್ಲಿ ತ್ಯಾಜ್ಯ ಹಾಕೋದ್ರಿಂದ ನೀರು ಕಲುಷಿತವಾಗುವುದು ಸಾಮಾನ್ಯ. ಇದಕ್ಕೆ ಕಡಿವಾಣ ಹಾಕುವ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಅತ್ಯಂತ ಮುಖ್ಯ. ಈ ಉದ್ದೇಶದಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಯೋಗಿಕವಾಗಿ ಜಲಸಂಕಲ್ಪ ಅಭಿಯಾನ ಆರಂಭಿಸಲಾಗುತ್ತಿದ್ದು, ಇದರಿಂದ ಇತರ ಜಿಲ್ಲೆಗಳಿಗೂ ಮಾದರಿಯಾಗಲಿದೆ ಅಂತ ತಿಳಿಸಿದರು. HN ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸುವ ವಿಚಾರ ಸಣ್ಣ ನೀರಾವರಿ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದರ ಜೊತೆಗೆ ನಾಗರಿಕರ ಜವಾಬ್ದಾರಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಲಸಂಕಲ್ಪ ವಿಶೇಷ ಅಭಿಯಾನ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಈ ಅಭಿಯಾನದಡಿ ಕೆರೆಗಳಲ್ಲಿ ಜಮಾಯಿಸಿರುವ ಜಡ್ಡು ತೆರವುಗೊಳಿಸೋದು, ಸ್ವಚ್ಛತೆ ಕಾಪಾಡೋದು ಸೇರಿದಂತೆ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಕೆರೆಗಳನ್ನು ಸರಿಯಾಗಿ ಸಂರಕ್ಷಿಸಿದರೆ ನೀರಿನ ಕಲುಷಿತತೆ ತಡೆಯಲು ಸಾಧ್ಯವಾಗುತ್ತದೆ ಅಂತ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯ 44 ಕೆರೆಗಳಿಗೆ ಹರಿಸಲಾಗುತ್ತಿರುವ HN ವ್ಯಾಲಿ ನೀರಿನ ಹಿನ್ನೆಲೆಯಲ್ಲಿ ಎಲ್ಲ ಕೆರೆಗಳ ಸಂರಕ್ಷಣೆಗಾಗಿ ಸಮಗ್ರ ಯೋಜನೆ ರೂಪಿಸಲಾಗಿದೆ. ಇದು ಕೇವಲ ಜೈ ಫೌಂಡೇಶನ್ನ ಕೆಲಸವಲ್ಲ, ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಯೋಜನೆ ಮೂಲಕ ಯಾವುದೇ ವೈಯಕ್ತಿಕ ಲಾಭ ಪಡೆಯುವ ಉದ್ದೇಶ ಇಲ್ಲ. ಜಲಮೂಲಗಳ ಸಂರಕ್ಷಣೆ ಮುಂದಿನ ಪೀಳಿಗೆಗಳ ಆರೋಗ್ಯಕರ ಜೀವನ ಒದಗಿಸುವುದು ಮುಖ್ಯ ಗುರಿಯಾಗಿದೆ. ವರ್ಷಗಳಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ಒದಗಿಸುತ್ತಿರುವ ಕಂದವಾರ ಕೆರೆಯನ್ನು ಪ್ಲಾಸ್ಟಿಕ್ ಮುಕ್ತ, ಕಲುಷಿತ ಮುಕ್ತ, ಜಡ್ಡು ಮುಕ್ತಗೊಳಿಸುವುದು ಈ ಸಂಕಲ್ಪವನ್ನು ಹೊಂದಿದ್ದೇವೆ ಅಂತ ಹೇಳಿದರು. ಹಲವಾರು ಸಮಸ್ಯೆಗಳ ನೀರಿನ ವಿಚಾರ ಉದ್ಭವ ಆಗಿದೆ. ಅದನ್ನ ಪರಿಹಾರ ಕಂಡುಕೊಳ್ಳೋ ರೀತಿಯಲ್ಲಿ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಆ ಪರಿಹಾರ ಮಾರ್ಗಗಳನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ಇವತ್ತೇನು ಶುದ್ಧ ಕುಡಿಯೋ ನೀರಿಗೂ ಕೂಡ ಹೋರಾಟಗಳು ನಡೀತಾ ಇದ್ದಾವೆ. ಇವತ್ತು ಶುದ್ಧ ನೀರು ಕುಡಿಯೋ ಒಂದು ಹೋರಾಟದ ವಿಚಾರವಾಗಿ ಗಮನ ಹರಿಸಿದಾಗ ಹಲವಾರು ಹಳ್ಳಿಗಳಲ್ಲಿ ಇವತ್ತು ಶುದ್ಧ ನೀರಿನ ಘಟಕಗಳಿಲ್ಲ, ಕುಡಿಯೋ ನೀರಿನ ಘಟಕಗಳಿಲ್ಲ. ಹೀಗಾಗಿ ನಾನು 2017ರಿಂದ ಕೂಡ ನೋಡ್ಕೊಂಡ್ಬಂದೆ. ಸಂಸದರು ಏನಿದ್ದಾರೆ ಅವತ್ತಿನ ಕಾಲಕ್ಕೆ ಒಂದು 54 ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನಿಂದ 54 ಶುದ್ಧ ನೀರಿನ ಘಟಕಗಳನ್ನ ಸ್ಥಾಪಿಸಿದ್ರು. ಮತ್ತು ಅವ್ರು ಶಾಸಕರಾದ ನಂತರ ಕೂಡ ಕೆಲವರು ಒಂದು 75ವರೆಗೂ ಟೋಟಲ್ ಒಂದು 100ರ ಸಂಖ್ಯೆಯಲ್ಲಿ ಒಂದು ಶುದ್ಧ ನೀರಿನ ಘಟಕ ಸ್ಥಾಪಿಸಿದ್ರು. ಅದರಲ್ಲೂ ನಾನು ಮೊನ್ನೆ ನಲಕದರಿನಲ್ಲಿ ಹೋದಾಗ ನಮ್ಮ ಬಾಲಾಜಿಯವ್ರ ಜೊತೆಗೆ ಅಲ್ಲಿ ಶುದ್ಧ ನೀರಿನ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕಂದರೆ ಅಲ್ಲಿ ಕೊರತೆ, ಸಂಪನ್ಮೂಲದ ಕೊರತೆ ಇದೆ, ಮಾನವ ಸಂಪನ್ಮೂಲದ ಕೊರತೆ ಅಲ್ಲಿ. ಯಾಕಂದರೆ ಅದರ ಮೇಂಟೆನೆನ್ಸು ಎಲ್ಲರೂ ನೋಡ್ಕೊಬೇಕಾಗುತ್ತೆ. ನಾಳೆ ದಿನ ಇದು ಪುನರಾವರ್ತನೆ ಆಗಬಾರ್ದು. ಏನು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 400 ಹಳ್ಳಿಗಳೇನಿದ್ದಾವೆ, ಎಲ್ಲ ಹಳ್ಳಿಗಳು ಕೂಡ ಇವತ್ತು ನಾನು ಕೂಡ ಸಂಸದರ ಜೊತೆಗೆ ಚರ್ಚೆ ಮಾಡಿದ್ವಿ. ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮತ್ತು ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಕಡೆಯಿಂದ ಎಲ್ಲ ಹಳ್ಳಿಗಳು, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಹಳ್ಳಿಗಳು ಕೂಡ ಶುದ್ಧ ಕುಡಿಯೋ ನೀರಿನ ಘಟಕನ ಈ ಮೂಲಕ ನಾವು ತಿಳಿಸ್ತಾ ಇದ್ದೀನಿ. ಎಲ್ಲ ಶುದ್ಧ ಹಳ್ಳಿಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕನ ಸ್ಥಾಪಿಸ್ತೇನೆ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ಕೂಡ ಪ್ರಾರಂಭ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿರುವ ಯಾವ ಹಳ್ಳಿಗಳು ಕೂಡ ಏನು ಶುದ್ಧ ನೀರಿನ ಘಟಕ ಇಲ್ಲ ಅಂತ ಒಂದು ನೋವು ತಿನ್ನೋ ಕೆಲಸ ಆಗಬಾರ್ದು. ಎಲ್ಲ ಹಳ್ಳಿಗಳಿಗೂ ನಾವು ಪರ್ಸನಲ್ ಆಗಿ ನಾನು ಭೇಟಿ ಕೊಡ್ತೀವಿ. ಅಲ್ಲಿನ ವಸ್ತುಸ್ಥಿತಿ ಗಮನಿಸಿ ಯಾವ ಹಳ್ಳಿಗಳಲ್ಲಿ ಅವಶ್ಯಕತೆ ಇದೆ ಅದನ್ನು ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೀನಿ. ಇದೇ ನನ್ನ ಎರಡನೇ ವಿಚಾರ. ತಮಗೆ ಆಗಲೇ ನಾನು ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ಅದಕ್ಕೆ ₹5 ಕಾಯಿನ್ ಅಂತ ಏನಿದೆ, ಅದು ಯಾರಿಗೆ ಸಂಸದರಿಗಾಗಲಿ ಅಥವಾ ಜೈ ಫೌಂಡೇಶನ್ಗಾಗಲಿ ನಾವು ಮಾಡೋದಲ್ಲ.
ಅದನ್ನು ಆ ಒಂದು ಯಂತ್ರಗಳ ನಿರ್ವಹಣೆಗೋಸ್ಕರ ಮಾಡೋದು. ಇವತ್ತು 20 ಲೀಟ್ರ್ ಕ್ಯಾನ್ಗೆ ಎಷ್ಟು ಬೆಲೆ ಇದೆ ತಮಗೆಲ್ಲ ಗೊತ್ತಿದೆ. ವಿತೌಟ್ ಆಧಾರ ರಹಿತವಾಗಿ ಯಾರಾದರೂ ಆರೋಪ ಮಾಡಿದ್ರೆ ನಾವು ಇದೇ ರೀತಿ ಪರೀಕ್ಷೆಗೆ ಒಳಪಡಿಸಿ ಉತ್ತರವನ್ನು ನೀಡೋ ಕೆಲಸ ನಿರಂತರವಾಗಿ ಮಾಡ್ತೀವಿ. ಅದು ಯಾರಾದರೂ ಕೂಡ ಸರಿ, ನಾವು ಪ್ರಶ್ನೆ ಮಾಡೋ ಅಧಿಕಾರ ನಮಗಿದೆ. ನಾವು ಈ ರೀತಿ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ ಯಾರಾದರೂ ಸ್ವಾಭಿಮಾನಾಚರಣೆ ಮಾಡಿದಾಗ ಇದೇ ರೀತಿ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಇಲ್ಲ ಹೇಳೋರು ಯಾರಾದರೂ ಆಧಾರ ಇದ್ರೆ ತಮ್ಮ ಪತ್ರಿಕಾ ಮೂಲಕ ಒಂದು ಬಹಿರಂಗವಾಗಿ ಸವಾಲು ಹೇಳ್ತಾ ಇದ್ದೀನಿ. ಪತ್ರಿಕಾ ಮಿತ್ರರು ಯಾವುದೇ ಮಾಧ್ಯಮದಲ್ಲಾದ್ರೂ ಕರೀರಿ, ನಾನು ಬರ್ತೀನಿ. ಯಾರ ನೀರಿನ ವಿಚಾರಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಒಂದು ಸಂವಾದ ಏರ್ಪಡಿಸಿ. ಆಗ್ಲಾದ್ರೂ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಸತ್ಯ ಗೊತ್ತಾಗ್ಲಿ. ನಾನು ಒಬ್ಬನೇ ಹೇಳೋದ್ರಿಂದ ಹೆಚ್ಚಾಗಿ ಎಲ್ಲರೂ ಆಧಾರ ಇಟ್ಕೊಂಡು ಮಾತಾಡೋಣ. ಆಧಾರ ರಹಿತವಾಗಿ ಮಾತಾಡೋದು, ಸುಳ್ಳಿನ ಅದೇ ಮಾಹಿತಿ ಹಂಚ್ಕೊಡೋದು ಬಹಳ ತಪ್ಪು. ನಿಮಗೆ ಮಾಹಿತಿ ಕೊಡ್ತಾ ಇದ್ರೆ ನನ್ನನ್ನು ಕೇಳಿ. ಇಲ್ಲ ನಮ್ಮ ಜಲ ಸಂಕಲ್ಪಕ್ಕೆ ಎಲ್ಲರೂ ಏನು ಇವತ್ತು ನೀರಾವರಿ ಹೋರಾಟಗಾರರಿದ್ರೆ ಎಲ್ಲರೂ ಕೈ ಜೋಡಿಸಿ. ನೀರು ಒಂದೇ ಅಲ್ಲ, ಶುದ್ಧ ಕುಡಿ ನೀರಿಗಲ್ಲ, ಕೆರೆಗಳ ಸಂರಕ್ಷಣೆ ಕೂಡ ನಮ್ಮ ಆಸ್ತಿ. ಕೆರೆಗಳು ನಮ್ಮ ಯಾರ್ದೋ ಒಬ್ಬರದಲ್ಲ, ನಮ್ಮ ಊರಿನ ಆಸ್ತಿ ಅದು, ಪ್ರತಿಯೊಂದು ಹಳ್ಳಿಯ ಆಸ್ತಿ ಅದು. ಆ ಕೆರೆಗಳ ಸಂರಕ್ಷಣೆಗೆ ಜಲ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಿ. ಯುವಕರಾಗಿರ್ಬೋದು, ಜನಪರ ಸಂಘಟನೆಗಳಾಗಿರ್ಬೋದು, ಮನೇನು ಸ್ಟ್ರೈಕು ಮತ್ತೊಂದು ವಿಚಾರಗಳಿಗೆ ಮಾಡ್ತೀರಾ, ಇಂಥ ಒಂದು ಯೋಜನೆಗಳಿಗೆ, ಇಂಥ ಒಂದು ಅಭಿಯಾನಕ್ಕೆ ನೀವು ಸಹಕಾರ ಕೊಡಿ. ಆಗ್ಲಾದ್ರೂ ಸರ್ಕಾರಕ್ಕೆ ಗಮನಕ್ಕೆ ಬರುತ್ತೆ, ಅವರು ಕೂಡ ಸಹಕಾರ ಕೊಡುವಂಥ ಕೆಲಸ ಮಾಡ್ತಾರೆ. 30 ದಿನಗಳೊಳಗೆ ಆ ಪೈಪು ಸರಿಪಡಿಸಿ ಹೊಸ ಪೈಪ್ಗಳ ವ್ಯವಸ್ಥೆ ಮಾಡಿ, ಅದ್ರ ಜೊತೆಗೆ ಅಲ್ಲಿ ಏನು ವಾತಾವರಣ ಎಲ್ಲ ಗಿಡ ಗಂಟೆಗಳು ಬೆಳೆದು ಏನು ಧೂಳು ಮುಕ್ತ ಆಗಿದೆ, ಧೂಳಿಂದ ಕೂಡಿದೆ, ಅದು ಧೂಳು ಮುಕ್ತನಾಗಿ ಮಾಡಿ ಆ ಪೈಪ್ಗಳನ್ನ ಬದಲಾವಣೆ ಮಾಡಿದಾಗ ಎಲ್ಲಿ ಅಲ್ಲಿ ಪಾಚಿ ಕಟ್ಟಿರುವಂಥದ್ದು ಏನಿದೆ ಅದು ನಿರ್ಮೂಲನೆ ಆಗುತ್ತೆ. ಇಲ್ಲಾಂದ್ರೆ ಆ ನೀರು ಕುಡಿಯೋದ್ರಿಂದ ಕೆಲವರಿಗೆ ಇಮ್ಯುನಿಟಿ ಪವರ್ ಲೋ ಇರೋರಿಗೆ ಜ್ವರ, ಕೆಮ್ಮು, ಶೀತ ಈ ರೀತಿ ಬಾಧೆಗಳಾಗ್ತವೆ. ಕೆಲವರಿಗೆ ಏನು ಡಯರಿಯಲ್ಲಿ ಮೋಷನ್ಸು ಈ ಥರ ಎಲ್ಲ ಆಗುತ್ತೆ. ಇದು ಡಾಕ್ಟರ್ ಹೇಳಿರೋದು, ನಾನಲ್ಲ ಡಾಕ್ಟರ್ ಹತ್ರ ಚರ್ಚೆ ಮಾಡಿದಾಗ ಈ ರಿಪೋರ್ಟ್ ಇಟ್ಕೊಂಡು ಹೇಳಿದ್ದಾರೆ. ಸೊ ಇದಕ್ಕೆ ತಾವು ಮಾಧ್ಯಮ ಮಿತ್ರರೆಲ್ಲರೂ ಸಹಕಾರ ಕೊಡಿ. ವರ್ಷಗಳಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ಒದಗಿಸುತ್ತಿರುವ ಕಂದವಾರ ಕೆರೆಯನ್ನ ಪ್ಲಾಸ್ಟಿಕ್ ಮುಕ್ತ, ಕಲುಷಿತ ಮುಕ್ತ ಮತ್ತು ಜಡ್ಡು ಮುಕ್ತವಾಗಿಸುವ ಸಂಕಲ್ಪ ಹೊಂದಿದ್ದೇವೆ ಅಂತ ಹೇಳಿದರು. ಇನ್ನು ಜಲಸಂಕಲ್ಪದ ಜೊತೆಗೆ ಇನ್ನೊಂದು ಯೋಜನೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಜೈ ಫೌಂಡೇಶನ್ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪಿಸಲು ಮುಂದಾಗಲಾಗಿದೆ. ಈಗಾಗಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮೂಲಕ 100ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಅದರ ಸಹಯೋಗದಲ್ಲಿ ಈ ಕಾರ್ಯಕ್ಕೆ ಜೈ ಫೌಂಡೇಶನ್ ಸಹ ಕೈಜೋಡಿಸಿ ಇನ್ನಷ್ಟು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗುವುದು ಅಂತ ಹೇಳಿದ್ರು. ಎಚ್ಎನ್ ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸೋದು ಒಂದು ಕಡೆ ಇರಲಿ, ಆದರೆ ಶುದ್ಧೀಕರಣದ ನಂತರವೂ ನೀರಿನಲ್ಲಿ ಅಶುದ್ಧತೆ ಉಳಿದಿದ್ರೆ ಅದರ ಪ್ರಯೋಜನವೇನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆದ್ದರಿಂದ ಕೆರೆಗಳ ಸಮಗ್ರ ಸಂರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಜೈ ಫೌಂಡೇಶನ್ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲು ಮುಂದಾಗಿದ್ದು, ಸರ್ಕಾರದ ಅನುಮತಿ ಪಡೆದು ಕಾನೂನುಬದ್ಧವಾಗಿ ಕಾರ್ಯಾರಂಭ ಮಾಡಲಿದೆ. ಕೆರೆಗಳ ಸಂರಕ್ಷಣೆಯಲ್ಲಿ ಆಸಕ್ತಿ ಇರುವ ಎಲ್ಲರೂ ಜೈ ಫೌಂಡೇಶನ್ ಜೊತೆಗೆ ಕೈ ಜೋಡಿಸುವಂತೆ ಮನವಿ ಮಾಡಿದರು.